ಪ್ರಿಯ ವೀಕ್ಷಕರೇ, ದೇವ ಮಹಾದೇವನ ಮುಂದೆ ಭಕ್ತಿ ಭಂಡಾರವನ್ನು ಬಿಚ್ಚಿಡುವ ಶಿವರಾತ್ರಿ ಮತ್ತೆ ಬಂದಿದೆ. ಶಿವನೊಲುಮೆಗೆ ಎದುರಾಗುವ ದಿವ್ಯ ಲಕ್ಷಣಗಳು ಬಂದೊದಗಿವೆ. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುವ ಮಹಾಶಿವರಾತ್ರಿಯು ಭಕ್ತಿ, ಆಧ್ಯಾತ್ಮಿಕ ಜಾಗೃತಿ ಮತ್ತು ದೈವಿಕ ಮಿಲನದ ಸಂಕೇತ. ಪುರಾಣಗಳ ಪ್ರಕಾರ ಈ ದಿನದಂದು ಶಿವ ಮತ್ತು ಪಾರ್ವತಿಯ ವಿವಾಹ ನೆರವೇರಿತು. ಅಲ್ಲದೆ ಶಿವನು ಸೃಷ್ಟಿಯ ಸಂಕೇತವಾದ ಶಿವಲಿಂಗ ರೂಪದಲ್ಲಿ ಪ್ರಕಟಗೊಂಡ ದಿನವೂ ಇದೇ ಆಗಿದೆ. ಈ ರಾತ್ರಿಯ ಆರಾಧನೆಯು ನಕಾರಾತ್ಮಕತೆಯನ್ನು ಅಳಿಸಿ ಕರ್ಮಗಳನ್ನು ಗುಣಪಡಿಸಿ ಶಾಂತಿ ಮತ್ತು ಸ್ಪಷ್ಟತೆಯನ್ನು ನೀಡುತ್ತದೆ ಅಂತ ನಂಬಲಾಗಿದೆ. ಈ ಸಲದ ಶಿವರಾತ್ರಿಯಂದು ಪಂಚಾಂಗದ ಪ್ರಕಾರ ಅತ್ಯಂತ ವಿಶೇಷವಾದ ಮುಹೂರ್ತವೊಂದು ಸಹ ಬಂದಿದೆ ನೋಡಿ. ಅದುವೇ ಭದ್ರಾಕಾಲ. ಏನಿದು ಭದ್ರಾಕಾಲ? ಈ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಜೊತೆಗೆ ಈ ದಿನ ಕೆಲವು ನಿರ್ದಿಷ್ಟ ವಸ್ತುಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿದರೆ ಕೆಲವು ನಿರ್ದಿಷ್ಟ ಸಮಸ್ಯೆಗಳು ಖಂಡಿತ ಪರಿಹಾರವಾಗುತ್ತವೆ ಅನ್ನೋ ನಂಬಿಕೆ ಸಹ ಇದೆ. ಆ ವಸ್ತುಗಳು ಯಾವುವು, ಯಾವ ಸಮಸ್ಯೆ ಇದ್ದರೆ ಲಿಂಗಕ್ಕೆ ಯಾವ ವಸ್ತುವನ್ನು ಅರ್ಪಿಸಬೇಕು, ಅದರಲ್ಲೂ ಬಿಲ್ವಪತ್ರೆ ಮೇಲೆ ಓಂ ಎಂದು ಗಂಧಚಂದನದಲ್ಲಿ ಬರೆದು ಶಿವನಿಗೆ ಅರ್ಪಿಸಿದರೆ ಏನೆಲ್ಲ ಲಾಭವಿದೆ, ಇದೆಲ್ಲವನ್ನೂ ಕೂಡ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಈ ಸಲ ಭಾನುವಾರ ಫೆಬ್ರವರಿ 15ರಂದು ಮಹಾಶಿವರಾತ್ರಿ ಬಂದಿದೆ. ನಿಶ್ಚಿತ ಕಾಲದಲ್ಲಿ ಚತುರ್ದಶಿ ತಿಥಿ ಇರೋದ್ರಿಂದ ರಾತ್ರಿಯಿಡೀ ಮಾಡುವ ಉಪಾಸನೆಗೆ ಇದು ಅತ್ಯಂತ ಸೂಕ್ತವಾಗಿದೆ. ಈ ವರ್ಷದ ಹಬ್ಬವು ಶ್ರವಣ ನಕ್ಷತ್ರ ಮತ್ತು ಸರ್ವಾರ್ಥ ಸಿದ್ಧಿ ಯೋಗದಂತಹ ಅಪರೂಪದ ಜ್ಯೋತಿಷ್ಯ ವಿದ್ಯಮಾನಗಳೊಂದಿಗೆ ಕೂಡಿಕೊಂಡಿದೆ. ಶಿವನ ಆರಾಧನೆಗೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ಮುಹೂರ್ತದಲ್ಲಿ ಶಿವಭಕ್ತರು ಧಾರ್ಮಿಕ ಸಂಪ್ರದಾಯದಂತೆ ಪೂಜೆ, ಉಪವಾಸ ಮತ್ತು ಅರ್ಪಣೆಗಳನ್ನು ಮಾಡುವುದಕ್ಕೆ ಅತ್ಯಂತ ಸೂಕ್ತ. ಪಂಚಾಂಗದ ಪ್ರಕಾರ ಫೆಬ್ರವರಿ 15ರ ಸಂಜೆ 5:04ಕ್ಕೆ ಚತುರ್ದಶಿ ಆರಂಭವಾದರೆ ಫೆಬ್ರವರಿ 16ರ ಸಂಜೆ 5:34ಕ್ಕೆ ಅಂತ್ಯವಾಗುತ್ತೆ. ಮಧ್ಯರಾತ್ರಿ 12ರಿಂದ ಮುಂಜಾನೆ 3ರವರೆಗೂ ಕೂಡ ನಿಶ್ಚಿತ ಕಾಲ ಪೂಜೆಗೆ ಅವಕಾಶವಿದೆ. ಶಿವರಾತ್ರಿಯಂದು ಉಪವಾಸ ಮಾಡುವ ಭಕ್ತರು ಫೆಬ್ರವರಿ 16ರ ಬೆಳಗ್ಗೆ 7:06ರಿಂದ ಮಧ್ಯಾಹ್ನ 3:46ರವರೆಗೆ ಉಪವಾಸವನ್ನು ಬಿಡಬಹುದು. ಇದಿಷ್ಟು ಈ ಸಲದ ಶಿವರಾತ್ರಿಯ ಸಾಮಾನ್ಯ ಮಾಹಿತಿ. ಆದರೆ ಇದನ್ನು ಮೀರಿದ ವಿಶೇಷವಾದ ಜ್ಯೋತಿಷ ಸಂಯೋಜನೆಗಳಾಗ್ತಿವೆ ಈ ಸಲದ ಶಿವರಾತ್ರಿಯಲ್ಲಿ. ಈ ವಿಶೇಷ ಸಂಯೋಜನೆಯೇ ಭದ್ರಾಕಾಲ. ಈ ವರ್ಷ ಫೆಬ್ರವರಿ 15ರ ಸಂಜೆ 5:04ರಿಂದ ಫೆಬ್ರವರಿ 16ರ ಮುಂಜಾನೆ 5:23ರವರೆಗೆ ಈ ಭದ್ರಾಕಾಲ ಇರಲಿದೆ. ಸಾಮಾನ್ಯವಾಗಿ ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ. ಆದರೆ ಫೆಬ್ರವರಿ 15ರ ರಾತ್ರಿ 7:48ಕ್ಕೆ ಉತ್ತರಾಷಾಢ ನಕ್ಷತ್ರ ಮುಗಿದು ಶ್ರವಣ ನಕ್ಷತ್ರ ಆರಂಭವಾಗುವುದು ಶಿವಪೂಜೆಗೆ ಅತ್ಯಂತ ಪ್ರಶಸ್ತವಾಗಿದೆ. ಇದರೊಂದಿಗೆ ಸರ್ವಾರ್ಥ ಸಿದ್ಧಿ ಯೋಗವೂ ಕೂಡ ಇರೋದ್ರಿಂದ ಹಬ್ಬದ ಆಧ್ಯಾತ್ಮಿಕ ಮಹತ್ವ ಮತ್ತಷ್ಟು ಹೆಚ್ಚಿದೆ. ಈ ದಿನದಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ಪಾಪಗಳು ನಿವಾರಣೆಯಾಗುವುದಲ್ಲದೆ ಜೀವನದ ಅಡೆತಡೆಗಳು ದೂರವಾಗ್ತವೆ ಅನ್ನೋದು ಶಾಸ್ತ್ರಗಳ ಮಾತು. ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಸಂತೋಷ ಮತ್ತು ಶಾಂತಿಯನ್ನು ಬಯಸೋದಾದರೆ ಈ ಮಹಾಶಿವರಾತ್ರಿಯಂದು ಶಿವಲಿಂಗಕ್ಕೆ ಈ ಕೆಲವು ವಸ್ತುಗಳನ್ನು ಅರ್ಪಿಸಿ ನೋಡಿ. ಮೊದಲಿಗೆ ಕಬ್ಬಿನ ಹಾಲು. ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವವರು ಮಹಾಶಿವರಾತ್ರಿಯಂದು ಶಿವಲಿಂಗಕ್ಕೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡೋದು ಉತ್ತಮ. ಶಿವಪುರಾಣದ ಪ್ರಕಾರ ಈ ಅರ್ಪಣೆಯು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ತರುತ್ತೆ ಮತ್ತು ಮನೆಯಲ್ಲಿ ಐಶ್ವರ್ಯ ಹಾಗೂ ಸುಖ ಶಾಂತಿಯನ್ನು ನೆಲೆಸುವಂತೆ ಮಾಡುತ್ತೆ. ಎರಡನೆಯದಾಗಿ ಹಸಿ ಹಾಲು ಮತ್ತು ಜೇನುತುಪ್ಪ. ಮಾನಸಿಕ ಒತ್ತಡ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಹೋಗಲಾಡಿಸುವುದಕ್ಕೆ ಶಿವಲಿಂಗಕ್ಕೆ ಹಸಿ ಹಾಲನ್ನು ಅರ್ಪಿಸುವುದು ಪ್ರಯೋಜನಕಾರಿ. ಇದು ಚಂದ್ರನನ್ನು ಬಲಪಡಿಸುವ ಮೂಲಕ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಅಂತ ನಂಬಲಾಗಿದೆ. ಹಾಗೆಯೇ ಜೇನುತುಪ್ಪವು ದೀರ್ಘಕಾಲದ ಕಾಯಿಲೆಗಳನ್ನು ಗುಣಪಡಿಸುತ್ತೆ ಮತ್ತು ಮೃದುವಾದ ಮಾತಿನ ಶಕ್ತಿಯನ್ನು ನೀಡುತ್ತೆ. ಮೂರನೆಯದಾಗಿ ಶಮಿ ಮತ್ತು ಬಿಲ್ವಪತ್ರೆಗಳು. ಶಿವನಿಗೆ ಬಿಲ್ವಪತ್ರೆ ಅಂದರೆ ಅತ್ಯಂತ ಪ್ರಿಯ. ಜೊತೆಗೆ ಶಮಿ ಎಲೆಗಳು ಸಹ ಶಿವನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರವಾಗಿವೆ ಅನ್ನೋದು ಅನೇಕರಿಗೆ ತಿಳಿದಿಲ್ಲ. ಶಮಿ ಎಲೆಗಳನ್ನು ಅರ್ಪಿಸೋದ್ರಿಂದ ಶನಿ ದೋಷದ ಪ್ರಭಾವ ಕಡಿಮೆಯಾಗುತ್ತೆ ಮತ್ತು ಅದೃಷ್ಟ ಕುಲಾಯಿಸುತ್ತೆ. ಬಿಲ್ವಪತ್ರೆಗಳನ್ನು ಅರ್ಪಿಸುವಾಗ ಯಾವಾಗಲೂ ಅವುಗಳನ್ನು ಉಲ್ಟಾ ಇರಿಸಿ ಮತ್ತು ಎಲೆಗಳ ಮೇಲೆ ಚಂದನದಿಂದ ಓಂ ಅಂತ ಬರೆದು ಅರ್ಪಿಸಿ. ಬದುಕಲ್ಲಾಗುವ ಬದಲಾವಣೆಗೆ ನೀವೇ ಸಾಕ್ಷಿಯಾಗ್ತೀರಿ. ಕೊನೆಯದಾಗಿ ಕೇಸರಿ ಮತ್ತು ಸುಗಂಧ ದ್ರವ್ಯ. ವಿವಾಹ ವಿಳಂಬ ಆಗ್ತಾ ಇದ್ದರೆ ಅಥವಾ ವೈವಾಹಿಕ ಜೀವನದ ಸಮಸ್ಯೆಗಳಿದ್ದರೆ ಶಿವಲಿಂಗಕ್ಕೆ ಕೇಸರಿ ಮಿಶ್ರಿತ ನೀರು ಮತ್ತು ಸುಗಂಧ ದ್ರವ್ಯದಿಂದ ಅಭಿಷೇಕವನ್ನು ಮಾಡಿ. ಈ ಆಚರಣೆಯು ಸಂಬಂಧಗಳಲ್ಲಿ ಮಾಧುರ್ಯವನ್ನು ಹೆಚ್ಚಿಸುತ್ತೆ ಮತ್ತು ದಾಂಪತ್ಯದಲ್ಲಿ ಸುಖವನ್ನು ತರುತ್ತೆ. ಅಲ್ಲದೆ ವಿವಾಹದಲ್ಲಿ ವಿಳಂಬ ಅಥವಾ ಅಡೆತಡೆಗಳನ್ನು ಎದುರಿಸುತ್ತಿರುವವರು ಮಹಾಶಿವರಾತ್ರಿಯ ದಿನದಂದು ಶಿವ ಮತ್ತು ಪಾರ್ವತಿಗೆ ಅರಿಶಿಣವನ್ನು ಅರ್ಪಿಸಲು ಸಲಹೆ ನೀಡಲಾಗುತ್ತೆ. ಈ ಪರಿಹಾರವು ವಿವಾಹ ಸಂಬಂಧಿ ಸಮಸ್ಯೆಗಳನ್ನು ನಿವಾರಿಸಿ ಶೀಘ್ರ ಕಲ್ಯಾಣಕ್ಕೆ ದಾರಿ ಮಾಡಿಕೊಡುತ್ತದೆ ಅನ್ನೋದು ನಂಬಿಕೆ.
ಒಟ್ಟಾರೆ ಶಿವನಿಗೆ ನೀರು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಶುದ್ಧ ಜಲದಿಂದ ಅಭಿಷೇಕ ಮಾಡೋದು ಉತ್ತಮ. ನಂತರ ಭಸ್ಮಲೇಪನ ಮತ್ತು ಅಕ್ಷತೆಯನ್ನು ಅರ್ಪಿಸಬೇಕು. ಇನ್ನೂ ಕೆಲವು ಶಿವಭಕ್ತರು ಬಿಲ್ವಪತ್ರೆ, ಶಮೀಪತ್ರೆ, ಕೇಸರಿ ಮಿಶ್ರಿತ ನೀರು ಮತ್ತು ಅರಿಶಿನವನ್ನು ಅರ್ಪಿಸುತ್ತಾರೆ. ಈ ಅರ್ಪಣೆಗಳು ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ ಮತ್ತು ಸಾಮರಸ್ಯದ ಸಂಬಂಧಗಳನ್ನು ತರುತ್ತವೆ ಅನ್ನೋದು ಅಚಲ ನಂಬಿಕೆ. ನೀವು ಕೂಡ ಈ ಸಲದ ಶಿವರಾತ್ರಿಯಲ್ಲಿ ಕಟ್ಟುನಿಟ್ಟಿನಿಂದ, ಕಮಿಟ್ಮೆಂಟ್ ಇಂದ ಈ ಒಂದು ಅರ್ಪಣೆ ಮತ್ತು ಅಭಿಷೇಕವನ್ನು ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ ಬದುಕಲಾಗೋ ಬದಲಾವಣೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ಕೂಡಲೇ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಜೊತೆಗೆ ನಿಮಗೆ ಇಷ್ಟ ಆಗುವಂಥ ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ತುಂಬ ಅನುಕೂಲ ಆಗುತ್ತೆ ನಮಗೂ ಕೂಡ. ಥ್ಯಾಂಕ್ ಯು.